ಎಲ್ಲರಿಗೂ. ಇವತ್ತಿನ ತರಗತಿಯಲ್ಲಿ BA 5th ಸೆಮಿಸ್ಟರ್ಗೆ ಇರುವಂತಹ ಎಂಪ್ಲಾಯ್ಮೆಂಟ್ ಸ್ಕಿಲ್ಸ್, ಇದು ಒಂದು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಆಗಿದ್ದು, ಇದರಲ್ಲಿ ಬೇಸಿಕ್ ಆಗಿ ನಾವು ಜಾಬ್ನ ತಗೊಳ್ಳಿಕ್ಕೆ ಮ್ಯಾಥಮೆಟಿಕ್ಸಲ್ಲಿ ಬರುವಂತಹ ಕೆಲವು ಬೇಸಿಕ್ ಮ್ಯಾಥಮೆಟಿಕ್ಸ್ ಲೆಕ್ಕಗಳನ್ನ ನಾವಿಲ್ಲಿ ನೋಡ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಬ್ರೈನು ಫಾಸ್ಟಾಗಿ ವಿತೌಟ್ ಕ್ಯಾಲ್ಕುಲೇಟರ್ ಹೇಗೆ ಲೆಕ್ಕವನ್ನು ಬೇಗ ಮುಗಿಸ್ಬೋದು ಮತ್ತು ಆನ್ಸರ್ಸ್ನ ಬೇಗನೆ ಕಂಡುಹಿಡಿಬೋದು ಮತ್ತು ಆಪ್ಷನ್ಗೆ ನಿಯರ್ ಇರುವಂಥದ್ದನ್ನ ಹೇಗೆ ಕಂಡುಹಿಡಿಬೋದು ಅನ್ನುವಂಥ ಬೇಸಿಕ್ ಸೆನ್ಸಸ್ಗಳನ್ನ ತಿಳಿಸ್ಕೊಡ್ಲಿಕ್ಕಾಗಿ ಎಂಪ್ಲಾಯ್ಮೆಂಟ್ ಸ್ಕಿಲ್ಸ್ ಅನ್ನುವಂತಹ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ಸನ್ನು ಇಟ್ಟಿದ್ದಾರೆ. ಇದು ಓನ್ಲಿ 30 ಮಾರ್ಕ್ಸ್ಗೆ OMR ಶೀಟ್ನಲ್ಲಿ ಮಾರ್ಕ್ ಮಾಡುವಂಥದ್ದಾಗಿರ್ಬೋದು. ಆದರೆ ನಾವಿದನ್ನು OMR ಶೀಟ್ನಲ್ಲಿ 1 ಮಾರ್ಕ್ ಮಾಡಲಿಕ್ಕೂ ಸಹ ತುಂಬಾ ಕಲ್ತಿರ್ಬೇಕಾಗುತ್ತಲ್ವ, ತುಂಬಾ ವರ್ಕ್ ಮಾಡಿರಬೇಕಾಗುತ್ತೆ. ಅದರಲ್ಲಿ ಬೇಸಿಕ್ ಮ್ಯಾಥಮೆಟಿಕ್ಸ್ 1 to 12 ಸ್ಟ್ಯಾಂಡರ್ಡ್ವರೆಗೂ ಏನೆಲ್ಲ ಕಲ್ತಿರ್ತೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೇ ಇರುತ್ತೆ. ನಮಗೆ ರಿವೈಸ್ ಆಗ್ತಾ ಹೋಗುತ್ತೆ, ಇದನ್ನು ಕಲ್ತಿದ್ದೀವಿ ಅಂತ. ಬಟ್ ಇದರಲ್ಲಿ ನಾವು ಏನಂದರೆ ಮುಂದೆ ನಮಗೆ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ತುಂಬ ಬೇಗನೆ ಆಪ್ಷನ್ ವೆರಿಫಿಕೇಷನ್ಗೆ ಮತ್ತು ಆನ್ಸರ್ಸ್ನ ಬೇಗ OMR ಶೀಟ್ನಲ್ಲಿ ಮಾರ್ಕ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ನನಗೆ ಅನಿಸುತ್ತೆ. ಮೊದಲಿಗೆ ಇಲ್ಲಿ ಎಂಪ್ಲಾಯ್ಮೆಂಟ್ ಸ್ಕಿಲ್ಸ್ ಅನ್ನುವಂಥ ಚಾಪ್ಟರಲ್ಲಿ LCMನ್ನು ನಾವು ಕಂಡುಹಿಡಿತಿದ್ದೀವಿ. LCM ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್ ಅಂತ LCMದು ಫುಲ್ ಫಾರ್ಮ್. ಈ ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ನೋಡೋಣ. 2 ನಂಬರ್ದು ನಾವು ಮಲ್ಟಿಪ್ಲಿಕೇಶನ್ ಮೆಥಡ್ ಮತ್ತು ಡಿವಿಷನ್ ಮೆಥಡಲ್ಲಿ ಕಂಡುಹಿಡಿದಾಗ LCMನ ಹೇಗೆ ಕಂಡುಹಿಡಿಬೋದು ಅನ್ನೋದೊಂದು ಕ್ಲಾರಿಟಿ ಬರುತ್ತೆ ನಮಗೆ. ಈಗ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ಫೈಂಡ್ ದ LCM ಆಫ್ 12 ಆ್ಯಂಡ್ 20 ಅಂತ. 12ಗೆ ಮತ್ತು 20ಗೆ LCMನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 12ಗೆ ಮೊದಲಿಗೆ ನಾವು LCM ಕಂಡುಹಿಡಿಯೋದಾದರೆ 4 into 3 ಅಂದರೆ 12ಅನ್ನು ನಾವು ಡಿವೈಡ್ ಮಾಡಿ ಬರ್ಕೊಳ್ಬೋದು. 4 3s are 12 ಅಂತ. ಮತ್ತು 4ನ ನಾವು ಮತ್ತೆ ಡಿವೈಡ್ ಮಾಡಲಿಕ್ಕೆ ಬರುತ್ತೆ. 2 2s are 4 ಅಂತ. 2 2s are 4 into 3. ನೆಕ್ಸ್ಟು 20ಗೆ ನೋಡೋದಾದರೆ 4 5s are 20. 4ನ ಮತ್ತೆ ಡಿವೈಡ್ ಮಾಡಿದರೆ 2 2s are 4 into 5ಅನ್ನು ಹಾಗೆ ಬರ್ಕೊಂಡಿದ್ದೀವಿ. ಇದರ ಎರಡರದ್ದು ಟೋಟಲ್ LCM ಏನಾಗುತ್ತೆ ಅಂತ ನೋಡೋದಾದರೆ ಮೊದಲಿಗೆ 12 2 into 2 into 3 ಇಲ್ಲಿ ಬಂದಿರೋದನ್ನು ಹಾಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ 20 2 into 2 into 5. ಈ ಎರಡರಲ್ಲೂ 2 into 2 into 2 ಕಾಮನ್ ಇದೆ, 2 ಕಾಮನ್ ಇದೆ. ಆ್ಯಂಡ್ ದೆನ್ 3 ಮತ್ತು 5 ಸಪ್ರೇಟ್ ಇದೆ. ಇವೆರಡನ್ನು ನಾವು ಹೀಗೇನೆ ಬರ್ಕೊಳ್ತೀವಿ. LCM 2 ಕಾಮನ್ ಇರೋದ್ರಿಂದ ನಾವು ಒನ್ ಟೈಮ್ ಮಾತ್ರ ತೊಗೊತೀವಿ. ಇಲ್ಲಿ 2 into 2 into 2 ಟೈಮ್ ಮಾತ್ರ ತೊಗೊತೀವಿ. 4 ಸಲ ಇದೆ ಇಲ್ಲಿ. ನೆಕ್ಸ್ಟ್ 3 into 5. 2 2s are 4, 4 3s are 12, 12 5s are 16. ಈಗ 12 ಮತ್ತು 20ಗೆ LCM is equal to 60. ಮಲ್ಟಿಪ್ಲಿಕೇಶನ್ ಮೆಥಡಲ್ಲಿ ನಾವು 60ನ ಇಷ್ಟೊಂದು ಸ್ಟೆಪ್ಸನ್ನು ಯೂಸ್ ಮಾಡಿ ಕಲಿಯೋದಕ್ಕಿಂತ ಅಥವಾ ಕಂಡುಹಿಡಿಯೋದು ತುಂಬ ಟೈಮ್ ಹಿಡಿಯುತ್ತೆ. ಡಿವಿಷನ್ ಮೆಥಡಲ್ಲಿ ನಾವು ಕಂಡುಹಿಡಿಯೋದು ತುಂಬ ಸುಲಭ ಅಂತ ಹೇಳ್ಬೋದು. 12 ಮತ್ತು 20ಗೆ LCMನ್ನು ಕಂಡುಹಿಡಿಯೋದಾದರೆ 2 ಇಂದ 2 ಮಾಡ್ಬೋದು. 2 6s are 12, 2 10s are 20. ನೆಕ್ಸ್ಟ್ ಮತ್ತೆ 2 ಇಂದನೇ ಹೋಗುತ್ತೆ. 2 3s are 6, 2 5s are 10. ಫೈಂಡ್ ದ LCM ಆಫ್ 15 75 105 ಅಂತ ಇದೆ. ಇದನ್ನು ಸೇಮ್ ಮೆಥಡ್ನಲ್ಲೇ ಕಂಡುಹಿಡಿಯುವಂಥದ್ದು. ನೆಕ್ಸ್ಟ್ ಫೈಂಡ್ ದ HCF ಆ್ಯಂಡ್ LCM ಆಫ್ 4.5 6/2 10.5 ಅಂತ ಇದೆ. ಇಲ್ಲಿ HCF ಅನ್ನೋದೊಂದು ನ್ಯೂ ಆ್ಯಡೆಡ್. ಈಗ 4.5 6/2 10.5 ಅನ್ನೋ ಹಂಗೆ ಬರ್ಕೊಳ್ತೀವಿ. ಏನು ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ ಇದೆಯಲ್ಲ, ಇದನ್ನು ನಾವು ಈ ಥರ ಬರ್ಕೊತೀವಿ. 4.5 4 2s are 8 plus 1
9/2. ನೆಕ್ಸ್ಟ್ 6/2 ಅನ್ನು ನಾವು 2 1s 2 3s, ಸೊ 3/1 ಅಂತ ಬರ್ಕೋಬೋದು. 10 1/2 ಅನ್ನು 10 2s 20 ಪ್ಲಸ್ 1 21/2. ಈಗ HCF ಅನ್ನು ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಇದೆ. HCF ಇಸ್ ಈಕ್ವಲ್ ಟು HCF ಆಫ್ ನ್ಯೂಮರೇಟರ್ and LCM of denominator is equal to HCF of ನ್ಯೂಮರೇಟರ್ ಅಲ್ಲಿ 9 3 21 ಇದೆ ಆ್ಯಂಡ್ ಡಿನಾಮಿನೇಟರ್ ಅಲ್ಲಿ 2 1 2 ಇದೆ. LCM ಆಫ್ 2 1 2 ಡಿನಾಮಿನೇಟರ್. HCF ಇಸ್ ಈಕ್ವಲ್ ಟು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಡಿನಾಮಿನೇಟರಲ್ಲಿ 9 3 21 ಇದೆ, ಅದನ್ನು ಹೀಗೆ ಬರ್ಕೊಂಡು 9ನ ನಾವು ಸ್ಪ್ಲಿಟ್ ಮಾಡಿ ಬರೆದ್ರೆ 3 3s 9 ಆ್ಯಂಡ್ 3ನ ಸ್ಪ್ಲಿಟ್ ಮಾಡಿ ಬರೆದ್ರೆ 3 1s 3 ಆ್ಯಂಡ್ 21 3 7s 21. ಇಲ್ಲಿ HCF ಅಂತ ಬಂದಾಗ ಕಾಮನ್ ಫ್ರ್ಯಾಕ್ಷನ್ಸ್ ಯಾವ್ಯಾವುದಿದೆ, ಕಾಮನ್ ನಂಬರ್ಸ್ ಯಾವ್ದ್ಯಾವ್ದಿದೆ ಅದನ್ನು ಮಾತ್ರ ತೊಗೊತೀವಿ ನಾವು. 3 3 3 ಅಂದರೆ ಮೂರರಲ್ಲೂ ಕಾಮನ್ ಆಗಿರೋ ನಂಬರ್ 3 ಮಾತ್ರ. ಸೊ HCF ಇಸ್ ಈಕ್ವಲ್ ಟು 3 ಆ್ಯಂಡ್ LCM ಆಫ್ 2 1 2. ನಾವಿನ್ನ HCF ಅನ್ನು ಕಂಡುಹಿಡ್ದಿಲ್ಲ. ಇವೆರಡನ್ನು ನಾವು ಕಂಡುಹಿಡ್ದಾದ್ಮೇಲೆ HCF ಇಸ್ ಈಕ್ವಲ್ ಟು ಏನಂತ ಬರುತ್ತೆ. ಇಲ್ಲೇ LCM ಅನ್ನು ಕಂಡುಹಿಡಿಯೋಣ. LCM ಇಸ್ ಈಕ್ವಲ್ ಟು 2 1 2. ನಾವು LCM ಅನ್ನು ಹೀಗೆ ಕಂಡುಹಿಡಿತೀವಿ. 2 1 2 2 1s 1 ಇನ್ನೇನು ಹಾಗೆ ಬರ್ಕೋತೀವಿ. 2 1s 2. ಸೊ LCM ಇಸ್ ಈಕ್ವಲ್ ಟು 2 ಇಂಟು 1 ಇಂಟು 1 ಇಂಟು 1 ಇಸ್ ಈಕ್ವಲ್ ಟು 2. LCM ಇಸ್ ಈಕ್ವಲ್ ಟು 2. HCF 3 ಬಂದಿದೆ ಆ್ಯಂಡ್ LCM 2 ಬಂದಿದೆ. HCF ಇಸ್ ಈಕ್ವಲ್ ಟು 3 HCF ಮೇಲ್ಗಡೆ ಆ್ಯಂಡ್ LCM ಕೆಳಗಡೆ ಬರೀಬೇಕು, ಡಿವೈಡೆಡ್ ಬೈ 2. ಇದನ್ನು ನಾವು ಸ್ಪ್ಲಿಟ್ ಮಾಡಿ ಹೀಗೆ ಬರಿಬೋದು, 1 ಆ್ಯಂಡ್ ಹಾಫ್ ಅಂತ. ಅಂದರೆ 2 1s 2 ಪ್ಲಸ್ 1 3 3/2 ಹೀಗೆ. ಸೊ HCF ಇಸ್ ಈಕ್ವಲ್ ಟು 1 1 1/2 ಅಂದರೆ ಅಥವಾ 3/2 ಕೂಡ ಬರಿಬೋದು. HCF ಇಸ್ ಈಕ್ವಲ್ ಟು 3/2. ನೆಕ್ಸ್ಟ್ ಇಲ್ಲಿ ಫೈಂಡ್ ದ HCF ಆ್ಯಂಡ್ LCM ಅಂತ ಕೇಳಿರೋದ್ರಿಂದ ನಾವು HCF ಅನ್ನು ಕಂಡುಹಿಡಿದೀವಿ. ನೆಕ್ಸ್ಟ್ LCM ಅನ್ನು ಕಂಡುಹಿಡಿಯೋದಕ್ಕೂ ಒಂದು ಸೂತ್ರ ಇದೆ, ಅದನ್ನು ನೋಡೋಣ. LCM ಇಸ್ ಈಕ್ವಲ್ ಟು LCM ಆಫ್ ನ್ಯೂಮರೇಟರ್ ಡಿವೈಡೆಡ್ ಬೈ HCF ಆಫ್ ಡಿನಾಮಿನೇಟರ್. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. LCM ಬಂದಾಗ ಮೊದಲಿಗೆ ನ್ಯೂಮರೇಟರಲ್ಲಿ LCM ಅಂತ ಬರುತ್ತೆ, ಡಿನಾಮಿನೇಟರಲ್ಲಿ HCF ಬರುತ್ತೆ. ಅದೇ HCF ಬಂದಾಗ ನ್ಯೂಮರೇಟರಲ್ಲಿ HCF, ಡಿನಾಮಿನೇಟರಲ್ಲಿ LCM ಬರುತ್ತೆ. ಇದರ ಆಪೋಸಿಟ್. LCM ಆಫ್ ನ್ಯೂಮರೇಟರಲ್ಲಿ ಏನೆಲ್ಲ ಬಂದಿತ್ತು, 9 3 21 ಆ್ಯಂಡ್ HCF ಆಫ್ 2 1 2. LCM ಈಸ್ ಈಕ್ವಲ್ ಟು 9 3 21ಗೆ 3 3s 3 1s 3 7s 3 ಇಂಟು 3 ಇಂಟು 3 1 ಇಂಟು 7 ಅಂದರೆ 63 ಆ್ಯಂಡ್ HCF ಇದು LCMು. ನೆಕ್ಸ್ಟ್ HCF ಆಫ್ 2 1 2 2 1 2 1 2s 1 1s 1 2s. HCF ಇಸ್ ಈಕ್ವಲ್ ಟು ಇಲ್ಲಿ ನೋಡಿ ಕಾಮನ್ ಆಗಿರೋದು ಎಲ್ಲ 1 1 ಮಾತ್ರ, ಇಲ್ಲೆಲ್ಲ 2 1 2 ಗ್ಯಾಪ್ ಆಗಿದೆ, ಬರೋದಿಲ್ಲ. ಸೊ 1 ಮಾತ್ರ HCFಗೆ ಕನ್ಸಿಡರ್ ಮಾಡ್ತೀವಿ. LCM ಇಸ್ ಈಕ್ವಲ್ ಟು LCM ಆಫ್ ನ್ಯೂಮರೇಟರ್ LCM 63 ಬಂದಿದೆ ಆ್ಯಂಡ್ HCF ಆಫ್ ಡಿನಾಮಿನೇಟರ್ HCF 1 ಬಂದಿದೆ. LCM ಇದನ್ನು ನಾವು ಅಂದರೆ LCM ಕಂಡುಹಿಡಿಯೋದು ಈಸಿನೇ. HCF ಸ್ವಲ್ಪ ಈ ರೀತಿ ಸ್ಪ್ಲಿಟ್ ಮಾಡಿ ಬರ್ಕೊಂಡು ಕಂಡುಹಿಡಿಯೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಫಾಸ್ಟ್ ಕ್ಯಾಲ್ಕುಲೇಷನನ್ನು ನಾವಿಲ್ಲಿ ಎಂಪ್ಲಾಯ್ಮೆಂಟ್ ಸ್ಕಿಲ್ಗೆ ಸ್ಕಿಲ್ ಆಗಿ ಕಲಿತೀವಿ ಅನ್ನುವಂಥದ್ದು. HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ. ಇದನ್ನು ನಾವು ಈ ರೀತಿ ಮೊದಲಿಗೆ ಕಾಂಪ್ಲಿಕೇಟೆಡ್ ಆಗಿ ಕಲ್ತಿದ್ದೀವಿ, ಸೂತ್ರದ ಪ್ರಕಾರ ಹೇಗೆ ಮಾಡೋದು HCF ಕಂಡುಹಿಡಿಯೋದಂತ. ಬಟ್ LCM ಥರನೇ ಈಸಿಯಾಗಿ HCF ಅನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಆ್ಯಕ್ಚುಲಿ ಇದನ್ನು ಮೊದಲಿಗೆ ಮಾಡಬೇಕಿತ್ತು ನಾನು,
ಫೈಂಡ್ ದ ಎಚ್ ಸಿ ಎಫ್ ಆಫ್ 40 ಆ್ಯಂಡ್ 60 ಅಂತ ಕೊಡ್ತಾರೆ. 40ಗೆ ಎಚ್ ಸಿ ಎಫ್ ಹೆಂಗೆ ಕಂಡುಹಿಡಿತೀರಾ? 40ನ ಸ್ಪ್ಲಿಟ್ ಮಾಡಿ ಬರ್ಕೊಳ್ಳೋದು. 5 8s ಅಂತ ಬರಿಬೋದು, 8 5s 10 4s. ನಾವೀಗ ಸಿಂಪಲ್ ಅಂಕಿಯಿಂದ ಹೋಗೋಣ. 5 ಇಂಟು 8ನ ಮತ್ತೆ ಸ್ಪ್ಲಿಟ್ ಮಾಡ್ಬೋದು, 2 4s. ನೆಕ್ಸ್ಟ್ 4ನ ಸ್ಪ್ಲಿಟ್ ಮಾಡ್ಬೋದು, 5 ಇಂಟು 2 ಇಂಟು 2 ಇಂಟು 2. ಸೊ ಇದನ್ನು ನಾವು ಹೇಗೆ ಬರ್ಕೋತೀವಿ? 2 ಇಂಟು 2 ಇಂಟು 2 ಇಂಟು 5 ಅಂದರೆ ಮೊದಲಿಗೆ ಕನಿಷ್ಠ ಸಂಖ್ಯೆಯಿಂದ ಗರಿಷ್ಠ ಸಂಖ್ಯೆ ಹೋಗ್ತೀವಿ ಏರಿಕೆ ಕ್ರಮದಲ್ಲಿ. ನೆಕ್ಸ್ಟ್ 60 ಕೇಳಿದಾರಲ್ವಾ, ಹಾಗೆ ನೋಡಿ 60ನ ಸ್ಪ್ಲಿಟ್ ಮಾಡಬಾರ್ದಾಗ 12 5s 60, 12ನ ಮತ್ತೆ ಸ್ಪ್ಲಿಟ್ ಮಾಡ್ಬೋದು, 6 2s 12 ಇಂಟು 5, 3ನ 6ನ್ನು 3 2s 6 ಇಂಟು 2 ಇಂಟು 5. ಸೊ ಇದನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ 2 ಇಂಟು 2 ಇಂಟು 5 3 ಇಂಟು 5. ಇಲ್ಲಿ ನಾವು ಕಾಮನ್ ಫ್ಯಾಕ್ಟರ್ಸನ್ನು ತೊಗೊತೀವಿ. ಈಗ ಮೊದಲಿಗೆ 40ದು ಕಾಮನ್ ಫ್ಯಾಕ್ಟರ್ಸ್ 2 ಇಂಟು 2 ಇಂಟು 2 ಇಂಟು 5. ನೆಕ್ಸ್ಟ್ 60 2 ಇಂಟು 2 ಇಂಟು 3 ಇಂಟು 5. ಇವೆರಡರಲ್ಲೂ ಕಾಮನ್ ಫ್ಯಾಕ್ಟರ್ 2 2 ಆ್ಯಂಡ್ 5 5. ಇಷ್ಟು ಕಾಮನ್ ಇದೆ ಅಲ್ವಾ? ಸೊ ಕಾಮನ್ ಫ್ಯಾಕ್ಟರ್ ಸಿ ಎಫ್ ಇಸ್ ಈಕ್ವಲ್ ಟು 2 ಇಂಟು 2 ಇಂಟು 5. 2 2s 4, 4 5s 20. HCF is equal to 20. ಫಾಸ್ಟಾಗಿ ನಾವು ವರ್ಕ್ ಮಾಡ್ತಂದರೆ HCF ಅನ್ನು ಕೂಡ ಬೇಗನೆ ಮಾಡ್ಬೋದು. ಕಲಿಬೇಕಾದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ, ಈಸಿ ಅಂತ ಅನಿಸುತ್ತೆ. ನಾವೇ ಇದಾಗಿ ಕಲಿಯೋಕೆ ಹೋದರೆ ಇನ್ನೂ ಕಷ್ಟ ಅಂತಲೂ ಅನಿಸ್ಬೋದು. ನೆಕ್ಸ್ಟ್ ಡಿವಿಷನ್ ಮೆಥಡ್ ಇದರಲ್ಲೇ ನೋಡೋಣ. HCF ಅನ್ನು ಡಿವಿಷನ್ ಮೆಥಡಲ್ಲಿ ಕಂಡುಹಿಡಿಯೋದು ಹೇಗೆ ಅಂದರೆ, ಈಗ 40 ಆ್ಯಂಡ್ 60 ಕೊಟ್ಟಿದ್ದಾರೆ. 40ನ ಇಲ್ಲಿ ಬರ್ಕೊಂಡು 60ನ ಹೀಗೆ ಬರ್ಕೊಂಡ್ರೆ ಏನು ಭಾಜ್ಯ ಭಾಜಕ ಅಂತ ಈ ಜಾಗದಲ್ಲಿ ಬರ್ಕೊಂಡ್ರೆ 41s 40, 60 40 ಹೋದರೆ 20. ನೆಕ್ಸ್ಟ್ ಈಗ ಮತ್ತೆ 40 ಇದೆಯಲ್ಲ, ಇದನ್ನು ಇಲ್ಲಿಗೆ ತಗೊಂಡು ಮಾಡ್ಬೋದು ಈ ಥರ. 21s ಮತ್ತು 20, ಈಗ 20 20 ಕ್ಯಾರಿ ಆಗ್ತಾ ಹೋಗುತ್ತೆ. ಇದು ಏನು ಉಳ್ಕೊಂಡು ಹೋಗ್ತಲ್ಲ ಇದನ್ನು HCF ಅಂತ. HCF ಇಸ್ ಈಕ್ವಲ್ ಟು 20. ನಾವು ಆ ಥರ ಸ್ಪ್ಲಿಟ್ ಮಾಡಿ ಬರ್ಕೊಂಡು ಮಾಡಿದಾಗ ಕಷ್ಟ, ಕಾಂಪ್ಲಿಕೇಟೆಡ್ ಅಥವಾ ಟೈಮ್ ಜಾಸ್ತಿ ಹಿಡಿಯುತ್ತೆ. ಅಂದರೆ ಡಿವಿಷನ್ ಮೆಥಡಲ್ಲಿ ಬೇಗನೆ ಕಂಡುಹಿಡಿಬೋದು. ಹಾಗೆಯೇ ಇನ್ನೊಂದನ್ನು ಮಾಡೋಣ, ಡಿವಿಷನ್ ಮೆಥಡಲ್ಲೇ ಮಾಡೋಣ, ತುಂಬ ಈಸಿ ಆಗುತ್ತೆ. 324 ಆ್ಯಂಡ್ 630 ಅಂತ. 324 ಇಲ್ಲಿ ಯಾವುದು ಕಡಿಮೆ ಸಂಖ್ಯೆ ಇರುತ್ತಲ್ಲ ಅದನ್ನು ಇಲ್ಲಿಗೆ ಹಾಕ್ಕೊಂಡು ಜಾಸ್ತಿ ಇರೋ ವ್ಯಾಲ್ಯೂನ ಇಲ್ಲಿಗೆ ಹಾಕ್ಕೊಳ್ಳೋದು ಅಷ್ಟೆ. 324 2s ಜಾಸ್ತಿ ಆಗುತ್ತೆ. ಸೊ 324 1s 324, 10 4 ಹೋದರೆ 6, 2 12 ಹೋದರೆ 0, 6 3 ಹೋದರೆ 3. ಓಕೆ, ಈಗ ನೋಡಿ ಇದು ಕಡಿಮೆ ಇದೆ, ಇಲ್ಲಿ ಜಾಸ್ತಿ ವ್ಯಾಲ್ಯೂ ಇದೆ. ಸೊ ಈ ವ್ಯಾಲ್ಯೂನ ಇಲ್ಲಿ ಕ್ಯಾರಿ ಮಾಡ್ತೀವಿ. 324 306 1s 306, 4ಅಲ್ಲಿ 6 ಅಂದರೆ 14ಅಲ್ಲಿ 6 ಹೋದರೆ 8 ಆ್ಯಂಡ್ 1ಅಲ್ಲಿ 0 ಹೋದರೆ 1 0. ಈಗ ಮತ್ತೆ ಸ್ಪ್ಲಿಟ್ ಮಾಡಿ ಇಲ್ಲಿಗೆ 306 ಇಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ನಾವು. ಬಟ್ ಇದು ಕಾಂಪ್ಲಿಕೇಟೆಡ್ ಆಗ್ತಾ ಹೋಗುತ್ತೆ. ಈಗೇನೆ ಇಲ್ಲಿ ಏನು 18 ಇದೆಯಲ್ಲ ಇದನ್ನು HCF ಅಂತ ಕನ್ಸಿಡರ್ ಮಾಡ್ತೀವಿ. ಸೊ HCF ಇಸ್ ಈಕ್ವಲ್ ಟು 18. ಇಷ್ಟೇ. ನಾವು ಏನು ಸ್ಪ್ಲಿಟ್ ಮಾಡಿ ಬರೆದಾಗ ಟೈಮು ಜಾಸ್ತಿ ಹಿಡಿಯುತ್ತೆ ಅನ್ನೋದಾದರೆ, ಅಂದರೆ ಮಲ್ಟಿಪ್ಲಿಕೇಶನ್ ಮೆಥಡಲ್ಲಿ, ಡಿವಿಷನ್ ಮೆಥಡಲ್ಲಿ ಇದನ್ನು ತುಂಬ ಈಸಿಯಾಗಿ ಮಾಡ್ಬೋದು. ನಾವು LCM ಆ್ಯಂಡ್ HCF ಅನ್ನು ಕಂಡುಹಿಡಿದ್ವಿ. ಹಾಗೆ ಡೆಸಿಮಲ್ಸ್ಗೆ HCF ಆ್ಯಂಡ್ LCM ಅನ್ನು ಕಂಡುಹಿಡಿಯೋಣ. ಈಗ ಫೈಂಡ್ ದ LCM ಆ್ಯಂಡ್ HCF ಆಫ್ 0.6, 9.6 ಆ್ಯಂಡ್ 0.36 ಅಂತ ಕೇಳಿದ್ದಾರೆ.
ಇದು ಫ್ರಾಕ್ಷನಲ್ಲಿ ಇದೆ ಅಲ್ವಾ, ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮನ್ನು ಕಂಡುಹಿಡಿಯೋದು ತುಂಬ ಕಾಂಪ್ಲಿಕೇಟೆಡ್ ಅಂತ ಅನ್ನಿಸ್ಬೋದು. ಈಗ 0.6, 9.6 ಆ್ಯಂಡ್ 0.36 ನಾವು 60, 96 ಆ್ಯಂಡ್ 36 ಅಂತ ಮಾಡ್ಕೊಳ್ತೀವಿ. ಅಂದರೆ ಡಿವೈಡೆಡ್ ಬೈ 100 ಮಾಡ್ಕೊಂಡಾಗ ಈ ಥರ ಬರುತ್ತೆ, ಡಿವೈಡೆಡ್ ಬೈ 10 ಮಾಡಿದಾಗ ಈ ಥರ ಬರುತ್ತೆ. ಸೊ 60ಗೆ ನಾವು ನಾರ್ಮಲಾಗೆ ಕಂಡುಹಿಡಿತೀವಿ. 12 5s, ಇದೊಂದು ಸ್ಟೆಪ್ ಮಾಡಿಬಿಡ್ತೀನಿ ಗೊತ್ತಾಗುತ್ತೆ. ಇಲ್ಲಿ 60ಗೆ 12 5s ಅಂತ ಸ್ಪ್ಲಿಟ್ ಮಾಡ್ತೀವಿ, 12ನ ಮತ್ತೆ 6 2s ಅಂತ ಸ್ಪ್ಲಿಟ್ ಮಾಡ್ತೀವಿ, ನೆಕ್ಸ್ಟ್ 5 ಹಂಗೆ ಕ್ಯಾರಿ ಮಾಡ್ತೀವಿ, 3 2s 6, 2 × 5. ನೆಕ್ಸ್ಟ್ ಇದನ್ನು ನಾವು ಏರಿಕೆ ಕ್ರಮದಲ್ಲಿ ಬರ್ಕೊಂಡಿದ್ದೀವಿ. ಹಾಗೆಯೇ 96 ಕೂಡ 96, 12 8s 96, 6 2s 12, 4 2s 8, 3 2s 6, 2, 4, 2 2s 4, 2. Next 36, 12 3s 36, 6 2s 12 and 3, 3 2s 6, 2, 3. HCF ಅಂದರೆ ಇಲ್ಲಿ ನಾವು ಕಾಮನ್ ಫ್ಯಾಕ್ಟರ್ನ ತೊಗೊತೀವಿ. ಎಲ್ಲದರಲ್ಲೂ ಕಾಮನ್ ಫ್ಯಾಕ್ಟರ್ ನೋಡಿ, 2 2 2 ಇದೆ 1 ಬಾರಿ, ನೆಕ್ಸ್ಟ್ 2 2 2 ಇದೆ 2 ಬಾರಿ, ಆ್ಯಂಡ್ ದೆನ್ ಇಲ್ಲೇ ನೋಡಿದರೆ ಗೊತ್ತಾಗುತ್ತೆ 3 3 ಇದೆ. ಸೊ 3 3 ಎರಡರಲ್ಲೂ ಒಂದೇ ಟೈಮ್ ಇರೋದು, 3 3 3. ಸೊ 3 ಮಾತ್ರ ತೊಗೊಂಡಿದ್ದೀವಿ. ನೆಕ್ಸ್ಟ್ ಇನ್ನೊಂದು 3 ಇಲ್ಲಿ ಇಲ್ಲ, ಇಲ್ಲೂ ಇಲ್ಲ. ಸೊ ನಮಗೆ ಕಾಮನ್ ಫ್ಯಾಕ್ಟರ್ಸ್ ಏನು ಬರುತ್ತೆ, 2 × 2 × 3 ಅಂದರೆ 12. HCF = 12. ಅದನ್ನು ಅವರು ಡೆಸಿಮಲ್ಸಲ್ಲೇ ಕೊಟ್ಟಿರೋದ್ರಿಂದ ನಾವು ಡೆಸಿಮಲ್ಸಲ್ಲೇ ಆನ್ಸರ್ ಮಾಡೋದಾದರೆ HCF = 12 0.12 ಅಂತ ಹೇಳ್ಬೋದು. ನೆಕ್ಸ್ಟ್ ಇದಕ್ಕೆ LCM ಕೂಡ ಹೇಗೆ ಕಂಡುಹಿಡಿಯೋದು ಅಂತ, LCM ಸೇಮ್ 60, 96 ಆ್ಯಂಡ್ 36 ಅಂತಲೇ ಬರ್ಕೊಳ್ತೀವಿ. 12ಇಂದ ಮಾಡೋದಾದರೆ 12 5s, 12 8s ಆ್ಯಂಡ್ 12 3s. ಈಗ ಯಾವುದೂ ಇಲ್ಲಿ ಹೋಗೋದಿಲ್ಲ. ನೆಕ್ಸ್ಟ್ 2ಇಂದ ಮಾಡ್ಕೊಳ್ಬೋದು, ಸ್ಪ್ಲಿಟ್ ಮಾಡಿಕೊಂಡು, ಬೇಡ. 12 × 5 × 8 × 3. ಸೊ HCF = ಓಕೆ, 12 5s 60, 60 8s 480, 483s 1440 ಆಗುತ್ತೆ. ಸೊ LCM = 1440. ಇದರಲ್ಲಿ ನೋಡಿ ಅವರು ಡೆಸಿಮಲ್ಸಲ್ಲಿ ಕೊಟ್ಟಿರೋದ್ರಿಂದ 1440ನ ಹೇಗೆ ಡೆಸಿಮಲ್ಸಿಗೆ ಕನ್ವರ್ಟ್ ಮಾಡೋದಂತ, ಅಂದರೆ ಇಲ್ಲಿ 0 ಬಿಟ್ಟು ಹಾಕಿದರೆ ಆಯಿತು. LCM = 144 ಆ್ಯಂಡ್ HCF = 0.12 ಡೆಸಿಮಲ್ಸಲ್ಲಿ. ನೆಕ್ಸ್ಟ್ ಚಾಪ್ಟರಿಗೆ ಹೋಗ್ತೀವಿ ನಾವು. ಅದರಲ್ಲಿ ವೆರಿ ಸಿಂಪಲ್ ಬೇಸಿಕ್ ಥಿಂಗ್ಸನ್ನು ನೋಡ್ತೀವಿ. ಅಂದರೆ ಬಾಡ್ ಮಾಸ್ ಆಗಿರ್ಬೋದು, ಆ್ಯಂಡ್ ಸಿಂಪ್ಲಿಫೈ ಮಾಡುವಂಥದ್ದು ಯಾವುದನ್ನು ಅಂದರೆ ಬ್ರಾಕೆಟ್, ಡಿವಿಷನು, ಮಲ್ಟಿಪ್ಲಿಕೇಶನು, ಅಡಿಷನು, ಸಬ್ಸ್ಟ್ರಾಕ್ಷನು ಯಾವುದು ಮೊದಲು ಬರುತ್ತೆ, ಹೇಗೆ ನಾವು ಸಿಂಪ್ಲಿಫೈ ಮಾಡುವಂಥದ್ದು ಅನ್ನುವಂಥದ್ದೆಲ್ಲ ವೆರಿ ಬೇಸಿಕ್ ಥಿಂಗ್ಸ್ ಇದೆ. ಆ್ಯಂಡ್ ಸ್ಕ್ವೇರ್ ರೂಟ್ಸು, ಕ್ಯೂಬ್ ರೂಟ್ಸ್ ಎಲ್ಲ ಇದೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇವತ್ತಿನ ಕ್ಲಾಸಲ್ಲಿ LCM ಆ್ಯಂಡ್ HCF ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ನೋಡಿದ್ದೀವಿ. ಆ್ಯಂಡ್ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬೇರೆ ನಂಬರ್ಸನ್ನು ತೊಗೊಂಡು ಪ್ರಾಕ್ಟೀಸ್ ಮಾಡ್ತಾ ತುಂಬ ಬೇಗನೆ ಮಾಡುವಂಥದ್ದನ್ನು ನೀವು ಕಲಿಯಬೇಕು. ಆಗ ಮಾತ್ರ OMR ಶೀಟ್ನಲ್ಲಿ ಬೇಗನೆ ನಾವು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಸಿಗೋಣ ನಾಳಿನ ಕ್ಲಾಸ್ನಲ್ಲಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಬೈ.